ಸಂಡೂರಿನಲ್ಲಿ ಸೆಪ್ಟೆಂಬರ್ 2ರಂದು ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರ ಸದಸ್ಯತ್ವದ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬಗ್ಗೆ ಮಾತನಾಡಿದ ಬಿಜೆಪಿ ವಿಭಾಗೀಯ ಚಂದ್ರಶೇಖರ್ ಗೌಡ ಪಾಟೀಲ್ ಹಲಗೇರಿರವರು, ಭಾರತೀಯ ಜನತಾ ಪಕ್ಷ ಸರ್ವೆ ವ್ಯಾಪ್ತಿಯ ಪಕ್ಷ ಪ್ರಾಥಮಿಕ ಶುಲ್ಕ ತೆಗೆದುಕೊಳ್ಳದೆ ಉಚಿತವಾಗಿ ನಡೆಯಬೇಕೆಂದು ಜೆಪಿ ನಡ್ಡಾ ಅವರ ಬಯಕೆ. ಭಾರತೀಯ ಜನತಾ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಬರಲಿಲ್ಲ. ಭಾರತೀಯ ಜನತಾ ಅಧಿಕಾರ ಹಿಡಿಯುತ್ತದೆ ಎನ್ನುವ ಕನಸು ಯಾರೂ ಕಂಡಿಲ್ಲ. ಅಧಿಕಾರಕ್ಕೆ ಬಂದ ಜನಗಳ ಸೇವೆ ಮಾಡಲು ಸಂಕಲ್ಪ ಮಾಡಿದಂತಹ ಪಕ್ಷ. ವಿಶ್ವಗುರು ಪಕ್ಷ ಕನಸನ್ನು ಬಿಜೆಪಿ ಪಕ್ಷ ಕಟ್ಟಿ ಬೆಳೆಸಿದೆ. ಅಧಿಕಾರದಲ್ಲಿ ಇದ್ದಾಗ ಯಾವ ರೀತಿ ಕೆಲಸವನ್ನು ಮಾಡಬೇಕು ಎಂಬುದು ತೋರಿಸಿಕೊಟ್ಟವರು ನರೇಂದ್ರ ಮೋದಿ ಅವರು ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರು. ರಾಜ್ಯದಲ್ಲಿ ಸೆಪ್ಟೆಂಬರ್ 2ಕ್ಕೆ 8800002025 ನಂಬರ್ಗೆ ಮಿಸ್ ಕಾಲ್ ಮಾಡಿದರೆ ಸದಸ್ಯತ್ವವನ್ನು ಪಡೆಯಬಹುದು ಎಂದರು. 1,40,000 ಅಭಿಯಾನ ಸದಸ್ಯತ್ವ ನೋಂದಣಿ ಮಾಡಿದರೆ ಸಂಡೂರು ವಿಧಾನಸಭೆಯ ನಡೆಯತಕ್ಕ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಖಚಿತ. ನಮ್ಮಲ್ಲಿ 619 ಸದಸ್ಯರಿದ್ದಾರೆ. ಪ್ರತಿಯೋರ್ವರು 100ಕ್ಕೂ ಹೆಚ್ಚು ಸದಸ್ಯರನ್ನು ಮಾಡಬೇಕಾಗಿದೆ ಎಂದು ತಿಳಿಸಿದರು. ಸಮೇತ ಫೋಟೋ ತೆಗೆದು ಹಾಕ್ಬೇಕಾಗ್ತಕ್ಕಂತ ಕೆಲಸ ಅಂದ್ರೆ ಬಹಳ ಮುಂದೋಗ್ಬಿಟ್ಟಿದೆ. ಡಿಜಿಟಲೀಕರಣದಲ್ಲಿ ನಮ್ಮ ಪಕ್ಷ ಬಹಳ ಮುಂದೋಗಿದೆ. ಇಡೀ ಪ್ರಪಂಚದಲ್ಲಿ ಬಹಳಷ್ಟು ಸುಮಾರು 18 ಕೋಟಿಗಿಂತ ಹೆಚ್ಚು ಏನು ನಾವು ಮೆಂಬರ್ಶಿಪ್ ಹೊಂದಿದ್ವಿ. ಈ ಸರಿ ಅದು ಮೀರ್ಬೇಕು. ಮತ್ತೆ ಒಂದು ಗಿನ್ನಿಸ್ ದಾಖಲೆ ಏನು 2019 ಇದನ್ನ ಮತ್ತೆ ಮರಳಿ 2024ಕ್ಕೆ 2024ನೇ ಸಾಲಿನ ಇದೇ ನಮ್ಮ ಸದಸ್ಯತ್ವ ಅಭಿಯಾನ ಇದೆ, ಅದು ಮೀರಿ ಹೋಗ್ಬೇಕು. ಇದರಲ್ಲಿ ಯಾವುದೇ ಶುಲ್ಕ ಇರಲ್ಲ. ಈ ಮೆಂಬರ್ಶಿಪ್ ಶುಲ್ಕ ಇರಲ್ಲ. ಅವ್ರದ್ದು ಸ್ಮಾರ್ಟ್ ಫೋನ್ ಇದ್ದವ್ರಿಗೆ ನಾವು ಒಂದ್ ವೇಳೆ ಸಣ್ಣ ಫೋನ್ ಕೀಪ್ಯಾಡ್ ಫೋನ್ ಇರ್ತಲ್ಲ, ನಾವು ಸ್ಮಾರ್ಟ್ ಫೋನ್ ಇದ್ದರೂ ಸಹ ನಂಬರ್ನ ಹಾಕಿ ಅದಕ್ಕೆ OTP ತಗೊಂಡು ಮಾಡ್ತಕ್ಕಂಥ ಕೆಲಸ ಇದೆ. ಅದೆಲ್ಲ ಸವಿಸ್ತರವಾಗಿ ನಮ್ಮ ಅಧಿಕಾರಿ ಸಾಹೇಬರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಯಾವ ರೀತಿ ಮಾಡ್ಬೇಕಂತ ಹೇಳಿ ಇವತ್ತು ಕಾರ್ಯಾಗಾರದ ಬಗ್ಗೆನೇ ಮಾಡ್ತಾರೆ. ನಾವು ಇಲ್ಲಿ ಹೆಚ್ಚು ಒತ್ತು ಕೊಡಬೇಕಾಗಿದ್ದು ಇಡೀ ದೇಶಾದ್ಯಂತ ಮಾಡ್ತಾರೆ ಮೆಂಬರ್ಶಿಪ್. ಆದ್ರೆ ನಾವು ಸಂಡೂರ್ನ ವಿಶೇಷವಾಗಿ ತಗೋಬೇಕು ನಮ್ಮ ಕರ್ನಾಟಕದಲ್ಲಿ. ಯಾಕಂದ್ರೆ ನಮಗೆ ಮುಂದೆ ಕಣ್ಣಿಂದ ಕಾಣ್ತಕ್ಕಂಥದ್ದು ಒಂದು ಬೈ ಎಲೆಕ್ಷನ್, ಅದ್ರ ಜೊತೆಗೆ ತಾಲೂಕ್ ಪಂಚಾಯತಿ ಜಿಲ್ಲಾ जय श्री राम। भारतीय जनता पक्ष के भारत माता की ಸ್ವಲ್ಪ ಆಗ್ಲಾಗ್ರೆ ಕೂಡ 300 ಜನ ನಮ್ಮ ಮಂಡಲಕ್ಕೆ ಮಿನಿಮಮ್ ಅಂದ್ರೆ 60,000 ಜನ, ಅದಕ್ಕಿಂತ ಮೇಲ್ಪಟ್ಟು ನಾವೆಲ್ಲರೂ ಕೂಡ ಸದಸ್ಯರು ಮಾಡಬೇಕಾಗಿದೆ ಬಂಧುಗಳೇ. ಕಾರಣ ಏನಂದ್ರೆ ಈಗ ನಮ್ಮ ಸಂಡೂರಲ್ಲಿ ವಿಶೇಷವಾಗಿ ಉಪಚುನಾವಣೆ ಇನ್ನೊಂದು 2-3 ತಿಂಗಳಲ್ಲಿ ಬರೋದಿದೆ. ಹಾಗಾಗಿ ತಮ್ಮೆಲ್ಲರಲ್ಲಿ ಕೂಡ ನಾನು ವಿನಂತಿ ಮಾಡೋದು ಒಂದೇ ಬಂಧುಗಳೇ, ತಾವೆಲ್ಲರೂ ಕೂಡ ಪ್ರತಿ ಬೂತಲ್ಲೂ ಕೂಡ 300 ಹೇಳಿದರೆ ತಾವು 500 ಟಾರ್ಗೆಟ್ ಇಟ್ಕೊಳ್ಳಿ. ನಾವು 500 ರೀಚ್ ಆಗಿವೆ ಅಂದ್ರೆ ನಾವು 1 ಲಕ್ಷ ಸದಸ್ಯರನ್ನು ಮಾಡ್ಬೋದು. ನಾವು ಉಪಚುನಾವಣೆಯಲ್ಲಿ ಈ ಒಂದು ಸದಸ್ಯತ್ವವನ್ನು ಸಕ್ರಿಯವಾಗಿ ನಾವು ಮಾಡಿದ ನಿಜ ಆದ್ರೆ 100% ಗೆಲ್ಲೇ ಗೆಲ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈ ಒಂದೆರಡು ಮಾತನಾಡಿ ನಮಗೆ ಮಾಡೋದ್ರಿಂದ ನಮ್ಮ ಪಕ್ಷಕ್ಕೆ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಒಂದು ಗಟ್ಟಿತನ ಒಂದು ಹುಟ್ಟುತ್ತದೆ. ಯಾಕಂದ್ರೆ ಈಗ ನೋಡ್ಬೇಕು ನೀವು, ಕಾಂಗ್ರೆಸ್ನವರು ಬಹಳ ಹಿಂದಿದ್ರು ಡಿಜಿಟಲ್ ಅಲ್ಲಿ. ಇವತ್ತು ಅವರು ಸುಳ್ಳನ್ನೇ ಜಾಸ್ತಿ ಹೇಳಿ ಹಿಂಗ್ ಓಪನ್ ಮಾಡಿದ್ರೆ ಅಷ್ಟು ಬರಂಗ್ ಆಗ್ಬಿಟ್ಟಿದೆ. ನಮ್ಮವರು ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಸ್ಟಾರ್ಟ್ ಆಗ್ಯಾರ. ನೆಗ್ಲೆಕ್ಟ್ ಆಗ್ಬಾರ್ದು. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಕೊಂತ ನೋಡ್ಕೊಂತ ನಮ್ದು ಏನಾಗುತ್ತೆ ಅದನ್ನ ಕಾಮೆಂಟ್ ಮಾಡ್ಕೊಂತಕ್ಕಂಥ ಶಕ್ತಿ ಈ ಡಿಜಿಟಲ್ ಅಲ್ಲಿ ನಾವು ಉಪಯೋಗಿಸ್ಕೋಬೇಕು. ಉಪಯೋಗಿಸಲಿಲ್ಲ ಅಂದ್ರೆ ನಾವು ಹಿಂದೆ ಬೀಳ್ತಕ್ಕಂಥದ್ದು ಆಗ್ತದೆ. ಈ ಚುನಾವಣೆಯಲ್ಲಿ ನಾವು ಏನು 35,000 ಜನ ಮೆಂಬರ್ಸ್ ಇದ್ವಿ. ಈ ಸರಿ ಮಿನಿಮಮ್ 60,000ಕ್ಕೆ ನಾವು ದಾಟ್ತಕ್ಕಂಥ ಒಂದು ಟಾರ್ಗೆಟ್ ಇಡಬೇಕು. ಇಲ್ಲಿ ಪ್ರತಿ ಬೂತಲ್ಲಿ ಸುಮಾರು 253 ಬೂತ್. ನಮ್ಮ ಪ್ರತಿ ಬೂತಲ್ಲಿ 300ಕ್ಕಿಂತ ಹೆಚ್ಚು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಇಟ್ಕೊಳ್ಬೇಕು. ಆ ಯೋಜನೆಗೆ ಬೂತ್ ಅಧ್ಯಕ್ಷರನ್ನ ಇಟ್ಕೊಂಡು, ಬೂತ್ ಕಮಿಟಿನ ಇಟ್ಕೊಂಡು, ಅದ್ರ ಜೊತೆಗೆ ಶಕ್ತಿ ಕೇಂದ್ರದ್ದು, ಮಹಾಶಕ್ತಿ ಕೇಂದ್ರದ್ದು ಎಲ್ಲಾ ಮೋರ್ಚಾಗಳು ಒಬ್ರಲ್ಲ ಇಬ್ರಲ್ಲ ಅಂದ್ರೆ ನಮ್ಮ ಒಂದು ಬೂತ್ ಅಲ್ಲಿ ಮೋರ್ಚಾಗಳವ್ರು ಇರ್ಬೋದು, ಪದಾಧಿಕಾರಿಗಳು, ಜಿಲ್ಲಾದವರು, ರಾಜ್ಯದವರು ಯಾರಾದ್ರೂ ಒಬ್ರು ಆ ಬೂತ್ ಅಲ್ಲಿ ಇದ್ದೇ ಇರ್ತೀವಿ ನಾವು. ಲಾಸ್ಟ್ ನಮ್ಮ ಮಂಡಲ ಪೇರೆಂಟ್ ಬಾಡರ್ ಇರ್ತೀವಿ, ಇಲ್ಲ ಮೋರ್ಚಾದಾರ ಇರ್ತೀವಿ. ಆ ಬೂತ್ ಕಮಿಟಿ ಜೊತೆ ಸೇರ್ಕೊಂಡು ಅದನ್ನ ಒಂದು ಜಾಸ್ತಿ ಒಂದು 300ಕ್ಕಿಂತ ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರೇರಣೆ ಕೊಟ್ಟು ಅದು ಮುಗಿಸ್ಬೇಕು. ಇದಾದ ನಂತರ ಮತ್ತೆ ನಮಗೆ ಈ 1ನೇ ತಾರೀಕು ಮೊಟ್ಟ ಮೊದಲದಾಗಿ ನಾವು ಪ್ರಧಾನಮಂತ್ರಿ ಮೆಂಬರ್ಶಿಪ್ ತಗೊಂತಾರೆ. ಅವ್ರು ತಗೊಂಡ ನಂತರ ನಾವೆಲ್ಲರೂ ಸ್ಟಾರ್ಟ್ ಮಾಡ್ಕೋಬೇಕು. ಅಲ್ಲಿವರೆಗೆ ಈಗ ನಂಬರ್ ಒಂದು ಆಯ್ತದು. ಆ ನಂಬರ್ನ ಆವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ನಂಬರ್ ಅಂತೇಳಿ. ಆ ನಂಬರ್ ಸಮೇತ ತಾವೀಗ ನೋಡ್ಬೇಕಂದ್ರೂ 8800002024 ಈ ನಂಬರ್ ಈಗ ನೀವು ಮಿಸ್ ಕಾಲ್ ಕೊಟ್ಟರೆ ಈಗ ಬರಲ್ಲ, ಅದು OTP ಕೇಳಲ್ಲ. ಇದು 1ನೇ ತಾರೀಕು
ನರೇಂದ್ರ ಮೋದಿ ಅವರ ಮೆಂಬರ್ಶಿಪ್ ಆದ ನಂತರ ಇಡೀ ದೇಶಾದ್ಯಂತ ಇದು ಬಿಡುಗಡೆ ಆಗ್ತದೆ. ಅವತ್ತಿನ ದಿವಸ ನೀವೆಲ್ಲರೂ ಮೆಂಬರ್ಶಿಪ್ ಮಾಡಿ ಪ್ರತಿಯೊಬ್ಬರು ಅದನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಇದಾದ್ಮಾಗ ಮತ್ತೆ ಮುಂದಿನ ಸಾರಿ ಇನ್ನು 15 ದಿವಸ, ಮೋಸ್ಟ್ಲಿ 15ನೇ ತಾರೀಕು, ಅಕ್ಟೋಬರ್ 2ನೇ ತಾರೀಕು 100 ರೂಪಾಯಿ ಶುಲ್ಕ ಕಟ್ಟೋದನ್ನು ಬರುತ್ತೆ. ಅದ್ರದ್ದು ಬಗ್ಗೆ ಎಷ್ಟೊಂದು ನಮ್ಮ ಅಲಿಗರ್ ಸಾಹೇಬ್ರು ಮಾಡ್ತಾರೆ. ನೀವು ಯಾರೇ ಸದಸ್ಯರು ನೀವು ಮಾಡಿಲ್ಲ, ಯಾರು ನೀವು ಮುಂದೆ ಪದಾಧಿಕಾರಿಗಳಾಗಿರಕ್ಕೆ ಪಾರ್ಟಿ ಕೊಡೋದು. ಇಲ್ರಿ ಅವಾಗ ನಾನು ಮಾಡ್ತೀನಿ ಅಂದ್ರೆ ನಿಮ್ಗೆ ಟೈಮ್ ಇಲ್ಲ. ಇದಕ್ಕೊಂದು ಟೈಮ್ ಮಾಡಬೇಕು. 2ನೇ ತಾರೀಕಿನಿಂದ ಸೆಪ್ಟೆಂಬರ್ 2ರಿಂದ ಅಕ್ಟೋಬರ್ 15 ತನಕ ಪ್ರಾಥಮಿಕ ಸದಸ್ಯತ್ವ. ಇದನ್ನ ಎಲ್ಲಿ ಮಾಡ್ಬೇಕಂದ್ರೆ ನಮ್ಮ ಬೂತ್ನಾಗ ಮಾಡ್ಬೇಕು ನಾವು. ಮತ್ತೆ ಇನ್ನು ಬಿಟ್ವೀನ್ ಸೆಪ್ಟೆಂಬರ್ 11ರಿಂದ 17 ತನಕ ನಮ್ಮನ್ನು ಯಾರು ವಿರೋಧ ಮಾಡ್ತಿದ್ರು, ಯಾರು ಟೀಕಾ ಮಾಡ್ತಿದ್ರು, ಇವತ್ತು ನಮ್ಮ ಜೊತೆ ಅದಾರ. ಹೌದಾ ಅಲ್ಲ? ಇಲ್ಲಕ್ಕೆ ನಾವು ಇಷ್ಟು ಜನನ ಕುಂದಿರ್ತಿದ್ದೀವಿ. ಈಗ ನಮ್ಮ ಕಾರ್ಯಕರ್ತರ ಕೆಲಸ ಇನ್ನೂ ನಮ್ಮ ಸಮರ್ಥಕರು ಏನಾಗ್ಯಾರ ಅವ್ರನ್ನ ನಾವು ಸದಸ್ಯರನ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಒಂದು ಬೂತ್ನಾಗ ಕನಿಷ್ಠ 300 ನಾವು ಮಾಡ್ಬೇಕಂತ ಹೇಳಿ. ಇದರಿಂದ ಏನ್ ಲಾಭ ರೀ? ನಿಮಗ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಫ್ರೀಯೇ ಆರ್ಥಿಕವಾಗಿ ಸದೃಢವಾಗಿರುವಂತ ದೇಶ ಯಾವ್ದಾದ್ರು ಕೋವಿಡ್ ಸಂದರ್ಭದಾಗ ಇರ್ಬೇಕಂದ್ರೆ ಅದು ಭಾರತ ಸರ್ಕಾರ. ಅದು ಯಾಕಪ್ಪ ಅಂದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ನಾವು ಇಷ್ಟೆಲ್ಲ ಆರಾಮದೀವಿ ಅಂದ್ರೆ ಅದು ಮೋದಿ ಅವರು. ಇವತ್ತು ನಮ್ಮಲ್ಲೇ ನಮ್ಮ ಅಣ್ಣ ತಮ್ಮಳು ಅಥವಾ ನಮ್ಮ ಅಕ್ಕ ತಂಗಿಯರು ಯಾರಾದ್ರೂ ಮಿಲಿಟರಿಗೆ ಹೋಗಿರ್ಬೋದು. ಇವತ್ತು ಬಹಳ ಆರಾಮಾಗಿ ಸುರಕ್ಷಿತವಾಗಿ ಅವರು ಅದರ ಸ್ವಲ್ಪ ಏನೋ ದೇಶಕ್ಕೆ ಅವರು ಕೊಡುಗೆಯನ್ನ ಪರಿಗಣಿಸಬೇಕಾರ ಮತ್ತೆ ಅವ್ರಿಗೆ ಏನು ಸವಲತ್ತು ಕೊಡ್ತಾರ ಅಂದ್ರೆ ನರೇಂದ್ರ ಮೋದಿ. ಇದನ್ನ ರಾಜ್ಯದಲ್ಲಿ ಕೂಡ 2ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಇದನ್ನ ಈ ನಂಬರ್ ಹೊಡೆದಾಗ ನಮ್ಗ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಅನ್ನ ಓಪನ್ ಮಾಡಿ ಅದರಲ್ಲಿ ನಮ್ಮ ಡೀಟೇಲ್ಸ್, ಅದರಲ್ಲಿ ಚುಕ್ಕಿ ಇರುತ್ತೆ ಅಥವಾ ಸ್ಟಾರ್ ಇರುತ್ತೆ. ಅದರಲ್ಲಿ ಅದು ಇರುವಂತ ಸ್ಟಾರ್ ಚುಕ್ಕಿನ ಅದನ್ನ ಕಂಪಲ್ಸರಿ ನಾವು ತುಂಬಲೇಬೇಕು. ತುಂಬಲಿಕ್ಕೆ ಅದು ಅಪ್ಲೋಡ್ ಆಗಲ್ಲ. ಅದನ್ನೆಲ್ಲ ತುಂಬಿ ನಾವು ಅಪ್ಲೋಡ್ ಮಾಡಿದಾಗ ಒಂದು OTP ಬರುತ್ತೆ. ಆ OTP ಅನ್ನು ಹಾಕಿದಾಗ ನಮ್ದು ಅಥೆಂಟಿಕೇಶನ್ ಆಗಿ ಒಂದು ರೆಫರಲ್ ಕೋಡ್ ಬರುತ್ತೆ. ಆ ರೆಫರಲ್ ಕೋಡ್ಲಿಂದ ನಾವು ಇನ್ನುಳಿದವ್ರನ್ನ ಸದಸ್ಯರನ್ನ ಮಾಡಬಹುದು. ಈಗಾಗಲೇ ರಾಜ್ಯಾಧ್ಯಕ್ಷರು ಒಂದು ಸೂಚನೆಯನ್ನ ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಕೊಟ್ಟಾರೆ. ಏನಪ್ಪಾ ಅಂದ್ರೆ ಒಂದು ಬೂತ್ಗೆ 300 ಜನನ್ನ ನಾವು ಮಿನಿಮಮ್ ಮಾಡಬೇಕು. ಬಹಳ ಮಂದಿ ಕೇಳ್ಬೋದು ಇಲ್ರಿ ಒಂದು ಬೂತ್ನಾಗ 500 ಓಟ್ ಇರ್ತಾವ, ನಾವು 300 ಹೆಂಗ್ ಮಾಡಕ್ಕಾಗತ್ತ? ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಹೇಳ್ತಿದ್ರು. ಏನ್ ಹೇಳ್ತಿದ್ರು? ಹಿಂದಿನ ವಿರೋಧಿಗಳನ್ನ ನಮ್ಮ ಸಮರ್ಥಕರನ್ನಾಗಿ ಮಾಡೋದು ಮತ್ತು ಇವತ್ತಿನ ಸಮರ್ಥಕರನ್ನ ನಮ್ಮ ಸದಸ್ಯರನ್ನಾಗಿ ಮಾಡಬೇಕು. ಪ್ರಾಥಮಿಕ ಸದಸ್ಯತ್ವ ಮತ್ತು ನಮ್ಮ ಸದಸ್ಯರು ಯಾರು ಪ್ರಾಥಮಿಕ ಸದಸ್ಯರಾಗಿರ್ತಾರ ಅವ್ರನ್ನ ಸಕ್ರಿಯ ಸದಸ್ಯರನ್ನ ಮಾಡಬೇಕು. ಈಗಾಗಲೇ ನಾವು ಮಾಡಿವೋ ಇಲ್ಲ, ಪೇಪರ್ನಾಗ ಮಾಡಿಲ್ಲ. ಆದ್ರ ಈಗ ಹಿಂದಕ್ಕೆ ಬಿಜೆಪಿ ಎಲ್ಲರಿಗೆ ಇಡಿಸಬೇಕಂತ ಹೇಳಿ ಇವತ್ತು 3ನೇ ಸರಿ ಅವರು ಪ್ರಧಾನಮಂತ್ರಿ ಆದರು. ಮತ್ ನಮ್ಮ ಸಿದ್ಧಾಂತದಲ್ಲಿ ಎಲ್ಲಿ ಅವ್ರು ಸರಿದಿಲ್ಲ. ಯಾರಿಗೂ ರಾಜಕಾರಣ ಮಾಡಕತ್ತಿಲ್ಲ ಅವ್ರು. ಇದನ್ನೆಲ್ಲ ನಾವು ಹೆಮ್ಮೆಯಿಂದ ಹೇಳ್ಬೋದು. ನೀವು ಪ್ರಾಥಮಿಕ ಸದಸ್ಯತ್ವ ಕೇಳಕ ಯಾವತ್ತೂ ಯಾರ ತಲೆ ಹೋಗಿ ಹಿಂಜರಿಬೇಡ್ರಿ. ಈಗ ಅವರು ನಮ್ಮ ಹಿರಿಯರು ಹೇಳಿದ್ರೆ ಮುಸಲ್ಮಾನರ ತಲೆ ಹೋಗ್ರಿ. ಎಲ್ಲಾ ಫಲಾನುಭವಿಗಳು ಅವರು
ಇವತ್ತು ಕಟ್ಟ ಕಡೆಯದಾಗಿ ಯಾರೋ ಒಬ್ರು ನನಗೆ ಇಲ್ಲೇ ಯಾರೋ ಇದೇ ಊರಾಗಿರ್ಬೇಕು ನಾವು ಬಂದಾಗ ಫಲಾನುಭವಿಗಳು ಅಂದ್ರೆ ನಾನು ಕೋವಿಡ್ ವ್ಯಾಕ್ಸಿನ್ ಆಕ್ಸಿಡೆಂಟ್ ಇಲ್ರಿ ಅಂದಿದ್ರು ಒಬ್ರು ಯಾರು ಇದೇ ಊರಾಗಿರ್ಬೇಕು ಒಟ್ಟು ಬಳ್ಳಾರಿ ಡಿಸ್ಟಿಕ್ ನಾಂದೆ ಅವ್ರನ್ನೊಬ್ರನ್ನ ಮೆಲ್ಸನ ತಗೊಳ್ರಿ ಅಂತ ಇವತ್ತು ಕಟ್ಟೆ ಇಲ್ಲಿ ನಾವು ಕುಂತಾರೆ ಯಾರು ಎಲ್ಲರೂ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಎಲ್ಲರಿಗೂ ಕುಂತರಿಗೆ ಆಗಕ್ಕಾಗಲ್ಲ ಇದ್ರಲ್ಲಿ ನಮ್ಮಾರ ಯಾರೋ ಒಬ್ರು ಆಗ್ತಾರೆ ಭಾರತೀಯ ಜನತಾ ಪಕ್ಷ ಇಬ್ರು ಇದ್ದಾದ್ರು ಇವತ್ತು ನಾವು 303 240 ನಾವೇನು ಇವತ್ತು ಬಂದೀವಿ ಈಗಿನ ಬಿಟ್ಟು ಹಿಂದೂದ ನಾವೇನು ಬಂದೀವಿ ಕಾರ್ಯಕರ್ತರು ಒಮ್ಮತ ಮನಸ್ಸಿನಿಂದ ಚುನಾವಣೆಯನ್ನ ಮಾಡಿ ನಾವು ಬಂದೀವಿ ಇವತ್ತಿನ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಹೇಗೈತೆ ಅಂದ್ರೆ ಬಹಳ ಬೆಳೆದಾಗೆಲ್ಲ ನಾವು ಒಗ್ಗಟ್ಟಿಲ್ಲ ಕಾರ್ಯಕರ್ತರು ಆ ಮನೋಭಾವನೆ ಇಲ್ಲ ರಾಷ್ಟ್ರೀಯತೆ ಇಲ್ಲ ನಮ್ಮಲ್ಲಿ ಅಧಿಕಾರದಾಗಿದ್ರೆ ನಾವು ಏನಾದ್ರೂ ಮಾಡ್ಬೋದು ಇವತ್ತು ಸೊಂಡೂರಾಗ ನಾವು MLA ಗೆದ್ದಿರಕ್ಕಿಲ್ಲ ಆದ್ರೆ ರಾಜ್ಯದಾಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಐತೆ ಅಂದ್ರೆ ಇಲ್ಲಿ ಒಂದು ಸಣ್ಣ ಕೆಲಸ ಯಾರೋ ಒಬ್ರು ತಲಾಟಿ ಪಿಡಿಒ ಯಾರೋ ಇದ್ರು ಏನಪ್ಪ ಅವ್ರು ಬಿಜೆಪಿ ಕಾರ್ಯಕರ್ತರು ಅಧಿಕಾರದಾಗಿರ್ತೀವಿ ಒಂದು ಸಣ್ಣ ಕೆಲಸ ಮಾಡ್ಬೋದು ಕೆಲಸ ಮಾಡ್ತೀವಿ ನಾವು ಅಧಿಕಾರದಾಗಿಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ ಯಾವ ಸಾಮಾಜಿಕ ಕೆಲಸಗಳನ್ನು ನಮ್ಮ ಕೈಲಿ ಮಾಡಕ್ಕಾಗಲ್ಲ ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಈಗ ಪಂಪಾಪತಿ ಅವರು ಹೇಳಿದ್ರು ಯಾರು ಇರ್ಲಿಕ್ಕೂ ನಾವು 50,000 ಓಟ್ ತಗೊಂತೀವಿ ಬಿಜೆಪಿಗೆ ಅಷ್ಟು ಓಟ್ ಅದಾವು ನಾನು ನಿಜವಾಗಿ ಇಲ್ಲಿಯ ಕಾರ್ಯಕರ್ತರನ್ನ ಅಭಿನಂದನೆ ಸಲ್ಲಿಸ್ತೀನಿ ನಾವು ಒಟ್ಟ ಅಧಿಕಾರದಾಗ ಇರಲಿಲ್ಲ ಅಂದ್ರೂ ಭಾರತೀಯ ಜನತಾ ಪಕ್ಷವನ್ನ ಬಿಟ್ಟು ಎಲ್ಲಿ ಹೋಗ್ಲಾರ್ದ ನಿರಂತರ ಹೋರಾಟ ಮಾಡ್ಯಾರ ಈಗ ನಮಗೆ ಸುಸಂದರ್ಭ ಬಂದೈತಿ ಏನ್ ಬೈ ಇಲೆಕ್ಷನ್ ಬಂದೈತಿ ಇವತ್ತು ನಾವು ಸದಸ್ಯತ್ವ ಅಭಿಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಾವು ಸದಸ್ಯತ್ವನ ಸುಮಾರು 1 ಲಕ್ಷದ ಮೇಲೆ ನಾವು ಸದಸ್ಯರನ್ನ ಮಾಡಿದ್ರೆ ನೀವು ಚುನಾವಣೆ ನಾನು ಬರೆದು ಕೊಡ್ತೀನಿ ಬೇಕಾದ್ರೆ ನಿಮ್ಮ ವಿರೋಧದಿಂದರಲ್ಲಿ ನಿಮ್ಮ ಜೊತೆ ಇದ್ದು ವಿರೋಧವಾಗಿ ನಿಂತರೂ ಕೂಡ ಆ ಸದಸ್ಯರಿಗೆ ಒಂದು ಡಾಟಾ ಇರ್ತಾರೆ ನೀವು ಹೋಗಿ ಮನೆ ಸಂಪರ್ಕ ಮಾಡಿದ್ರೆ ಸುಮಾರು 1 ಲಕ್ಷದ ಮೇಲೆ ನಿಮ್ಗೆ ಓಡಬೇಕು ಬಹಳ ಸಿಂಪಲ್ ಆಯ್ತು 619 ಮಂದಿ ನಮ್ಮ ಪದಾಧಿಕಾರಿಗಳು ನಿಮಗೆ ಗೊತ್ತಿರಲಿ ಈ ಸದ್ಯ ನಮ್ಮ ತಾಲಿ ಪದಾಧಿಕಾರಿಗಳು ಅವ್ರಿಗೆ ಸಕ್ರಿಯ ಸದಸ್ಯರು ಕಂಪಲ್ಸರಿ ಆಗ ರಾಷ್ಟ್ರೀಯತೆಯನ್ನ ಜನರಲ್ಲಿ ಮೂಡಿಸಿ ಒಗ್ಗಟ್ಟನ್ನು ಮತ್ತು ಹಿಂದುತ್ವವನ್ನು ಸ್ಥಾಪಿಸಿದ್ರು ಇದನ್ನು ಒಂದು ವಿಷನ್ ಇಟ್ಕೊಂಡು ಒಂದು ಸಂಕಲ್ಪ ಇಟ್ಕೊಂಡು ಕಟ್ಟಿದಂತ ಪಕ್ಷ ಮತ್ತು ಇವತ್ತು ರಾಷ್ಟ್ರದ ವಿಶ್ವದಲ್ಲೇ ನಂಬರ್ 1 ಪಾರ್ಟಿಯಾಗಿ ಮತ್ತು ವಿಶ್ವದಲ್ಲೇ ಇವತ್ತು ರಾಷ್ಟ್ರವಾದವನ್ನು ಏನಾದರೂ ಪ್ರತಿಪಾದಿಸ್ತಾ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ವಿಶ್ವಗುರು ಆಗ ಕನಸ್ಕೊಂಡಂತ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಬೇರೆ ಯಾವ ಪಕ್ಷನೂ ಇಲ್ಲ ಎಲ್ಲಾ ಪಕ್ಷಗಳು ತಮ್ಮ ಕುಟುಂಬದವರನ್ನ ಪ್ರಧಾನಮಂತ್ರಿ ಮಾಡಬೇಕು ಮುಖ್ಯಮಂತ್ರಿ ಮಾಡಬೇಕಂತ ಹೊರಟಂತ ಪಕ್ಷಗಳು ಅದು ಆದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ಈ ದೇಶವನ್ನ ಮೊದಲು ಹೆಂಗ ಭಾರತವನ್ನ ವಿಶ್ವಗುರು ಅಂತ ಕರಿತಿದ್ರು ಅದೇ ರೀತಿ ವಿಶ್ವಗುರು ಆಗಿ ಮತ್ತೆ ಈಗಾಗಲೇ ನಾವು ಹೆಜ್ಜೆನೂ ಇಟ್ಟಿವಿ ಅದಕ್ಕೆ ಇವತ್ತು ನಾವು ಅಧಿಕಾರದಾಗಿದ್ರೆ ಅಷ್ಟೇ ಈ ಕೆಲಸ ಮಾಡಬಹುದು ಅಂತ ತೋರಿಸ್ಕೊಟ್ಟಾರೆ ಯಾರನ್ನು ಇದ್ರೆ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ನೆಕ್ಸ್ಟ್ ನರೇಂದ್ರ ಮೋದಿ ಅವರು ಮಾಡ್ಯಾರ ಇಲ್ರಿ ಕೆಲಸ ಸರ್ವವ್ಯಾಪ್ತಿ ಸರ್ವಸ್ಪರ್ಶಿ ಮಾಡಿದಂತ ಪಕ್ಷ ಅಥವಾ ಸರ್ಕಾರ ಯಾವ್ದಾದ್ರು ಇದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಕಟ್ಟ ಕಡೆಯ ಮನುಷ್ಯರಿಂದ ಹಿಡಿದು ಅತ್ಯಂತ ಎತ್ತರದ ಮಟ್ಟಿಗಿರುವಂತಹ ಮನುಷ್ಯರು ಎಲ್ಲರೂ ನಾವು ಫಲಾನುಭವಿಗಳು ಇವತ್ತು ಅಂತ ಪಕ್ಷದ ಸದಸ್ಯತ್ವವನ್ನು ನಾವು ಪಡಿಬೇಕೋ ಪಡಿಬಾರ್ದು
ಪಡಿಬೇಕಂದ್ರೆ ನಾವು ಕಾರ್ಯಕರ್ತರು ಏನ್ ಮಾಡಬೇಕು? ಫ್ರೀಯೇ ಆರ್ಥಿಕವಾಗಿ ಸದೃಢವಾಗಿರುವಂತ ದೇಶ ಯಾವ್ದಾದ್ರು ಕೋವಿಡ್ ಸಂದರ್ಭದಾಗ ಇರ್ಬೇಕಂದ್ರ ಅದು ಭಾರತ ಸರ್ಕಾರ. ಅದು ಯಾಕಪ್ಪ ಅಂದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ನಾವು ಇಷ್ಟೆಲ್ಲ ಆರಾಮದೀವಿ ಅಂದ್ರೆ ಅದು ಮೋದಿ ಅವರು. ಇವತ್ತು ನಮ್ಮಲ್ಲೇ ನಮ್ಮ ಅಣ್ಣ ತಮ್ಮಳು ಅಥವಾ ನಮ್ಮ ಅಕ್ಕ ತಂಗಿಯರು ಯಾರಾದ್ರೂ ಮಿಲಿಟರಿಗೆ ಹೋಗಿರ್ಬೋದು. ಇವತ್ತು ಬಹಳ ಆರಾಮಾಗಿ ಸುರಕ್ಷಿತವಾಗಿ ಅವರು ಅದರ ಸ್ವಲ್ಪ ಏನೋ ದೇಶಕ್ಕೆ ಅವರು ಕೊಡುಗೆಯನ್ನ ಪರಿಗಣಿಸಬೇಕಾರೆ ಮತ್ತೆ ಅವ್ರಿಗೆ ಏನ್ ಸವಲತ್ತು ಕೊಡ್ತಾರ ಅಂದ್ರೆ ನರೇಂದ್ರ ಮೋದಿ. ಬಿಜೆಪಿ ಸಾಮಾನ್ಯ ಕಾರ್ಯಕರ್ತ, ಪಕ್ಷಕ್ಕೆ ಜಾಯಿನ್ ಆಗಿದ್ದು 1996. ಸದಸ್ಯತ್ವ ಅಭಿಯಾನ ಶುರು ಮಾಡಿದ್ದು 1997. ಪ್ರತಿ ಒಂದು ಹಳ್ಳಿಗೆ ಹುಚ್ಚುನಾಯಿ ಓಡಾಡಿದ್ದಂಗೆ ಓಡಾಡಿದ್ದೇನೆ. 1997 ನಲ್ಲಿ ಸದಸ್ಯತ್ವವನ್ನು ಮಾಡಿಸಿದ್ದು ಓನ್ಲಿ ವಿಶ್ವನಾಥ್ ರೆಡ್ಡಿ ಎಂದು ತಂಡದವರು. ಸೈಕಲ್ ತಗೊಂಡೋದ್ರೆ ಹಳ್ಳಿಗಳಿಗೆ ಸೈಕಲ್ ಪಂಚರ್, ಮಕ್ಕಳ ಪರವಾಗಿಲ್ಲ ಸರ್. ಬೇರೆ ಏನಾದರೂ ಗಾಡಿ ತಗೊಂಡೋದ್ರೆ ಅದು ಪಂಚರ್. ಜೇಬಲ್ಲಿ ದುಡ್ಡಿದ್ರೆ ಊಟ ಸಿಗಲ್ಲ ಹಳ್ಳಿಗಳಲ್ಲಿ. ಊಟ ಇದ್ರೆ ಜೇಬಲ್ಲಿ ದುಡ್ಡು ಇರಲ್ಲ. ಒಮ್ಮೆ 25 ಪೈಸೆ ಇತ್ತು ಏನೋ ಮೆಂಬರ್ಶಿಪ್ಗೆ. ಅಂದ್ರೆ ನಮ್ಗೆ ಕೊಟ್ಟಿರ್ತಕ್ಕಂಥ ಹಳೆ ಬುಕ್ಸ್ ಅವು. ಆದ್ರೆ ನೀವು 2 ರೂಪಾಯಿ ತಗೋರಿ ಅಂತಂದ್ರು. ಕಟ್ಟುನಿಟ್ಟಾಗಿ ಪಕ್ಷದ ಆದೇಶ ಏನಂದ್ರೆ ನಮಗೆ ಅಪ್ಪಿ ತಪ್ಪಿ ನೀವು ಏನೇ ಆಗಲಿ ನೀವು 1 ರೂಪಾಯಿ ಕೂಡ ನೀವು ಕೈಯಿಂದ ನೀವು ಸ್ವಂತ ಖರ್ಚು ಮಾಡಬಾರದು. ಯಾರು ದುಡ್ಡು ಕೊಡ್ಲಿಕ್ಕೆ ತಯಾರಾಗಿರ್ತಾರೋ ಅವರಿಂದ ಮಾತ್ರ ನೀವು ಸದಸ್ಯತ್ವವನ್ನು ಇದು ಅವ್ರಿಗೆ ಕೊಡ್ರಿ ಅಂತಂದ್ರು. ಆ ಟೈಮಲ್ಲಿ ನಾವು ಯಾವ ತರ ತಿರುಗಾಡಿವಿ ಅಂದ್ರೆ ಎಂಥ ಕಷ್ಟಪಟ್ಟಿವಿ ಅಂತಂದ್ರೆ ಬೇಡ ನಮ್ಮ ಕಷ್ಟ ಅದು ಯಾಕೆ. 2 ಬೂತ್ನಾಗ ಒಂದು 200-250 ಮಾಡಿದ್ವಿ. ಈ ಸದಸ್ಯರು ಇದ್ದರೆ ಎಲ್ಲಿಗನ ಕರೆದ್ರೆ ಒಂದೇ ತಕ್ಕ ಬಂದ್ಬಿಡ್ತಾರೆ ಅಂತ. ನಾನು 87ರಲ್ಲಿದ್ದ ರಾಜಕೀಯ ಮಾಡಿದ್ರೆ ನಮಗೆ ಅವರಿಗೆ 5-10 ಹೆಚ್ಚು ಕಡಿಮೆ ಬರ್ಬೇಕು ಅಂತ ಇದೇನಿದ್ದಾಗ ಮೊನ್ನೆ MP ಎಲೆಕ್ಷನ್ನಾಗ ಅವ್ರೇನು ನಮ್ಮ ಕಡೆ ಇದ್ರಲ್ಲ, ನಮ್ಮ ಕಡೆ ಏನು 2 ಹುಡುಗರು ಇದ್ರೆ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ವ. ಆ 300 ಹುಡುಗರನ್ನ ಅಪೋಸಿಟ್ ಪಾರ್ಟಿ ಅಂತ ಕರ್ಕೊಂಡೋಗಿ ರಾತ್ರಿ ಎಲ್ಲ ಇದು ಮಾಡಿ ಬುಕ್ ಮಾಡಿಸಿ 750 ಓಟು ನಮ್ಮಲ್ಲಿ ಲೀಡ್ ಆಗಿ. ಈಗೇನು ನೀವು ಸದಸ್ಯತ್ವ ಮಾಡಿ ಅಂದ್ರಲ್ಲ, ಅದೇ ಸರ್ ಅದೇನಾಗ್ತದೆ ಸರ್ ಅಂದರೆ ಅವರೊಂದಿಬ್ಬರು ಲೀಡರ್ಗಳು ಇರ್ತಾರೆ ಮಾಡಿರ್ತಾರೆ. ಅವರೆಲ್ಲರಿಗೆ ಫೋನ್ ಮಾಡಿ ಅಂತ ಕಲೆ ಹಾಕ್ಯಂದು ನಮ್ಮ ಪಕ್ಷದ್ದು ಇದನ್ನ ಆ ಕಡೆಗೆ ಉಪೇಕ್ಷಿಸ್ಬಿಟ್ರು. ಸರ್ ಇದಕ್ಕೆ ಹೆಂಗ ಅಂತ ಕೇಳಿದ್ರೆ ಆ ಕಡೆ